ನಾಟ್ ಡಿಫೈನ್, tan 3/5/2 ನಾಟ್ ಡಿಫೈನ್. ಆಲ್ ಮಲ್ಟಿಪಲ್ ಆಫ್ 5/2 ಎಲ್ಲೆಲ್ಲಿ ಐತಿ ಎಲ್ಲ ನಾಟ್ ಡಿಫೈನ್ ಐತಿ. tan odd multiple of 5/2 under 2n plus 1 into bracket of 5/2 under 1 5/2 3 5/2 5 5/2 ಇದ್ದಲ್ಲೆಲ್ಲ ಏನೈತದ ನಾಟ್ ಡಿಫೈನ್ ಐತಿ. ಸೊ ಹಂಗ tan 5/2 ನಾಟ್ ಡಿಫೈನ್. ನೀವೆಲ್ಲ 10th ಕಲ್ತಿರಲ್ಲ tan 90 ನಾಟ್ ಡಿಫೈನ್ ಅಂತಂದು. ಸೊ ಇಲ್ಲಿ ಗ್ರಾಫ್ ಡ್ರಾ ಮಾಡಕ್ ಬರಂಗಿಲ್ಲ, ಡಾಟ್ ಡಾಟ್ ಹಾಕ್ಬಿಡ್ತೀನಿ. ಇಲ್ಲಿ ಗ್ರಾಫ್ ಡ್ರಾ ಮಾಡಕ್ ಬರಂಗಿಲ್ಲ, ಡಾಟ್ ಡಾಟ್ ಹಾಕ್ಬಿಡ್ತೀನಿ. ಇದು ಆಲ್ರೆಡಿ ಫಸ್ಟ್ PUC ಒಳಗೆ ಮುಗಿದೈತಿ. ಸೊ ಇಲ್ಲಿ ಡಾಟ್ ಡಾಟ್ ಹಾಕ್ಬಿಡ್ತೀನಿ. tan -5/2 ನಾಟ್ ಡಿಫೈನ್. ಸೊ ಗ್ರಾಫ್ ಯಾವ ರೀತಿ ಬರುತ್ತೆ ಹಂಗಾರೆ ಇದು tan 90 ಬಿಟ್ಟ ಇನ್ನು ಉಳಿಕಿದ್ದು ಎಲ್ಲಾ ನಂಬರಿಗೂ ನಮ್ಗೆ ಒಂದೊಂದು ಔಟ್ಪುಟ್ ಸಿಗ್ತೈತಿ. ಸೊ ಇದು ಗ್ರಾಫ್ ಯಾವ ರೀತಿ ಬರುತ್ತೆ, ಈ ರೀತಿ ಬರುತ್ತೆ. ಈ ರೀತಿ ಗ್ರಾಫ್ ಬರುತ್ತೆ ಇದು. ಓಕೆ. ಸೊ ಹಂಗಾರೆ ಇದು y x ಡೊಮೇನ್ ಏನಾಗ್ತಿದ್ದು, ಡೊಮೇನ್ ಏನಿತ್ತು ಹಂಗಾರೆ ಈಗ tan x ಡೊಮೇನ್ ಏನಿತ್ತು, tan x ಡೊಮೇನ್ ಏನಿತ್ತು, ಡೊಮೇನ್ ಪೂರ್ತಿ ರಿಯಲ್ ನಂಬರ್ ಒಳಗ ಇವು ಯಾವ ಅದಾವಲ್ಲ, ಇವು 5/2 3/5/2 5/5/2 ಇವು ಯಾವ ಇಲ್ಲ. ಅವು ಯಾವ ಇಲ್ಲ ಅಂದ್ರೆ ಮೈನಸ್ ಮಾಡ್ಬೇಕು, ಯಾಕಂದ್ರೆ ಆನ್ಸರ್ ಇಲ್ಲ ಅಲ್ಲಿ ನಾಟ್ ಡಿಫೈನ್ ಐತಲ್ಲ ಅಲ್ಲಿ. ಸೊ ಹಂಗಾರೆ ಮೈನಸ್ ಮಾಡ್ಬೇಕು. ಡೊಮೇನ್ ಒಳಗೆ ಪೂರ್ತಿ ರಿಯಲ್ ನಂಬರ್ ತಗೊಳಕ್ ಬರಂಗಿಲ್ಲಂಗ ಇದು 5/2 3/5/2 ಮೈನಸ್ ಮಾಡ್ಕೋಬೇಕು. ಇಷ್ಟು ಬರಿ ಬದಲಿ ಸಿಂಪಲ್ ಆಗಿ ಏನ್ ಮಾಡ್ತೀವಿ, ಆಡ್ ಮಲ್ಟಿಪಲ್ ಆಫ್ 5/2 2n plus 1 into bracket of 5/2 ಇದು ಏನಾಯ್ತು ಇವಾಗ ಡೊಮೇನ್ ಆಯ್ತು ಸರ್. ಇದು ಈ ಡೊಮೇನ್ ರೇಂಜ್ ಏನೈತೆ ಹಂಗಾರೆ, ರೇಂಜ್ ಏನೈತಿ, ರೇಂಜ್ ನೋಡ್ರಿ ಇದು ಆಲ್ರೆಡಿ ಗ್ರಾಫ್ ಕಲ್ತಿರ್ ನೀವು. ರೇಂಜ್ ಪೂರ್ತಿ ರಿಯಲ್ ನಂಬರ್ ನೋಡ್ರಿ. ಇಲ್ಲೊಂದು ಆನ್ಸರ್ ಐತಿ, ಎಲ್ಲ ಕಡೆ ಒಂದು ಆನ್ಸರ್ ಸಿಕ್ಕೇ ಬಿಡ್ತೈತಿ. ಸೊ ಈ y ಆಕ್ಸಿಸ್ ನೋಡ್ರಿ, ಇಲ್ಲಿ ಗ್ರಾಫ್ ಐತಿ, ಇಲ್ಲಿ ಗ್ರಾಫ್ ಐತಿ, ಇಲ್ಲಿ ಗ್ರಾಫ್ ಐತಿ, ಇಲ್ಲಿ ಗ್ರಾಫ್ ಐತಿ, ಎಲ್ಲ ಕಡೆ ಗ್ರಾಫ್ ಐತಿ, ಎಲ್ಲ ಕಡೆ ಗ್ರಾಫ್ ಐತೆ y. ಪ್ರತಿಯೊಂದು y ಚೆಕ್ ಮಾಡಕತ್ರ ಇಲ್ಲಿ ಗ್ರಾಫ್ ಐತೆ ನಮ್ಗೆ. ಸೊ ಹಂಗಾರೆ ಪೂರ್ತಿ ರಿಯಲ್ ನಂಬರ್ ನಮ್ದು ಏನಾಯ್ತು, ರೇಂಜ್ ಆಯ್ತು. ಅಲ್ಲ -∞ to +∞, ಯಾಕಂದ್ರೆ -∞ ಇಲ್ಲಿ ತನಕ ಬಂದೈತಿ, +∞ ಅಲ್ಲಿ ತನಕ ಮುಂದೆ ಹೋಗೈತಿ. ಹಂಗಾರ ಬರಿಬಹುದು, ಇಲ್ಲ ಅಂದ್ರೆ ರಿಯಲ್ ನಂಬರ್ ಅಂತ ಬರಿಬಹುದು. ರೈಟ್. ಸೊ ಹಂಗಾರ ಇದಿಷ್ಟ ಬರಂಗಿಲ್ಲ ಗ್ರಾಫ್. ಇದನ್ನ ಇಲ್ಲಿ ಹಿಂಗೂ ಡ್ರಾ ಮಾಡ್ತೀವಿ, ಇದನ್ನ ಇಲ್ಲಿ ಬರ್ಬೇಕು ಗ್ರಾಫ್. ಈ ಪೀಸನ್ನು ತಗೋಬಹುದು ಬೇಕಂದ್ರೆ ನಾವು. ಬಟ್ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತ ಸ್ಟ್ಯಾಂಡರ್ಡ್ ಆಗಿ ಇದನ್ನ ತಗೋತೇವೆ ನಾವು. ಸೊ ಹಂಗಾರ ಇಲ್ಲಿ ನೋಡ್ರಿ, ಇದು ದಿಸ್ ಈಸ್ ಆಲ್ಸೋ ನಾಟ್ 1 ಫಂಕ್ಷನ್. ಆನ್ಟೋಗಂತೂ ಏನು ಡಿಫ್ರೆನ್ಸ್ ಇಲ್ಲ. ಪ್ರತಿಯೊಂದು y ಇಮೇಜ್ ಆಫ್ x ಐತಿ, ಪ್ರತಿಯೊಂದು y ಏನೈತಿ ಇಮೇಜ್ ಆಫ್ x ಐತಿ. x ಇಂದನೇ ಸಿಕ್ಕಿರ್ತೈತಿ ಇದು. ಈ ಗ್ರಾಫ್ ಇಲ್ಲಿ ಬಂದೈತೆ ಅಂದ್ರೆ x ಇನ್ಪುಟ್ ಹಾಕಿದಾಗ ಸಿಕ್ಕೈತಿ. ಈ ಗ್ರಾಫ್ ಇಲ್ಲಿ ಬಂದೈತೆ ಅಂದ್ರೆ x ಇನ್ಪುಟ್ ಹಾಕಿದಾಗ ಸಿಕ್ಕೈತಿ. ಹಂಗಂತ ಸಿಗಂಗಿಲ್ಲ. ಇದು x ಇನ್ಪುಟ್ ಹಾಕಿದಾಗ ಈ ಗ್ರಾಫ್ ಬಂದಿರ್ತೈತಿ. ಸೊ ಒಂದು ಇನ್ಪುಟ್ ಇಂದನೇ ಬಂದಿರ್ತೈತಿ ಇದು. ಸೊ ಹಂಗಾರೆ ಆನ್ಟೋ ಐತಿ ಹಂಗಾರೆ ಇದು. ಸೊ ಏನೂ ಪ್ರಾಬ್ಲಮ್ ಇಲ್ಲ, ಇದು ಆನ್ಟೋ ಐತಿ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಇದು ಏನಾಗಬೇಕು, 1 1 ಆಗ್ಬೇಕು ಅಂತಂದ್ರೆ ಇಲ್ಲಿ 2 ಇನ್ಪುಟ್ಟಿಗೆ ಒಂದು ಔಟ್ಪುಟ್ ಸಿಗತೈತಿ. ಎಲ್ಲಿ ಸರ ನೋಡ್ರಿ, ಇಲ್ಲಿ ಸ್ಟಾರ್ ಹಾಕೇನು ಅನ್ಕೋರಿ, ಇಲ್ಲಿ ಯಾವುದೋ ಒಂದು ಪಾಯಿಂಟ್ ಐತೆ ಅನ್ಕೋರಿ, ಇಲ್ಲಿ ಡ್ರಾ ಮಾಡಿ ನೋಡ್ರಿ. ಈ ಪಾಯಿಂಟಿಗೆ ನನಗೆ ಇಲ್ಲೊಂದು ಸ್ಟಾರ್, ಇಲ್ಲೊಂದು ಏನು ಬರಲಿ x1 ಅಂತ ಬರಲಿಲ್ಲ. ಇಲ್ಲಿ ಏನು ಸಿಕ್ಕೈತಿ ಸೇಮ್ ಆಸ್ ಇಟ್ ಈಸ್ ಇಲ್ಲಿ ಅದ ಸಿಗ್ತೈತಿ ಸರ್. x2 ಅಂತ ತೊಗೊಂಡ್ರೆ ಇಲ್ಲಿ ಅದ ಸಿಗ್ತೈತಿ. ಅದಷ್ಟ ಇಲ್ಲಿ x1ಗೂ ಸ್ಟಾರ ಸಿಕ್ತು, x2ಗೂ ಸ್ಟಾರ ಸಿಗತೈತಿ. ಹಂಗಾರ ಇದು ಗ್ರಾಫ್ ಈ ಕಡೆ ಈ ಪೀಸ್ ತಗೊಳಕತ್ತೆ ಅಂತಂದ್ರೆ ನನಗೆ ಆನ್ಟೋ ಇದು 1 1 ಆಗತ್ತಿಲ್ಲ ಅದು. ಸೊ ಹಂಗಾರ ಆ ಪೀಸ್ ಬ್ಯಾಡ, ನನಗೆ ತೆಗೆದು ಹೋಗ್ಬಿಡೋಣ, ಅಲ್ಟ್ರೇಷನ್ ಮಾಡ್ಬಿಡೋಣ. ನೋಡ್ರಿ, ಈ ಪಾಯಿಂಟ್ ತಗೊಂಡಾಗೂ 1 1 ಅಲ್ಲ, ಈ ಪಾಯಿಂಟ್ ತಗೊಂಡಾಗೂ ಸ್ಟಾರ ಸಿಕ್ತ, ಈ ಪಾಯಿಂಟ್ ತಗೊಂಡಾಗೂ ಸ್ಟಾರ ಸಿಕ್ತ ಅಂದ್ರೆ ಈ ಪೀಸೇ ಬ್ಯಾಡ ನಮಗೆ, ತೆಗೆದು ಬಿಡೋಣ ಹಂಗಾರೆ. ಸೊ ಇದನ್ನ ಇಷ್ಟು ತೆಗೆದು ಬಿಡೋಣ. ಸೇಮ್ ಆಸ್ ಇಟ್ ಈಸ್ ಈ ಕಡೆ ಗ್ರಾಫ್ ಇದ್ರೆ ಇದು ಹಂಗ ಅದ ಸೇಮ್ ಆಕೈತಿ. ರೈಟ್. ಸೊ ಹಂಗಾರೆ ಈಗ ನಾವು ಡೊಮೇನ್ ಏನಾಯ್ತು ಹಂಗಾರೆ ಇವಾಗ -5/2 ಇಂದ +5/2 ತನ ಆಯ್ತು. ಬಟ್ ಇಲ್ಲಿ ಕ್ಲೋಸ್ ಇಂಟರ್ವಲ್ ಬರೆಯಕ್ಕೆ ಬರಲ್ಲ. ಇನ್ವರ್ಟೇಬಲ್ ಆಗ್ಬೇಕಂದ್ರೆ ಏನಾಯ್ತು ಇವಾಗ -5/2 ಇಂದ +5/2 ಪೂರ್ತಿ ರಿಯಲ್ ನಂಬರ್ ಇತ್ತಲ್ಲ, ರಿಯಲ್ ನಂಬರ್ ಆಲ್ ಮಲ್ಟಿಪಲ್ ಆಫ್ 5/2 ಬಿಟ್ರೆ ಪೂರ್ತಿ ರಿಯಲ್ ನಂಬರ್ ಇರ್ತದ. ಸೊ ಅವಾಗ ಆ ಕಡೆದು ಕಟ್ ಮಾಡಿ ಹೋಗಿದ್ವಿ, ಈ ಕಡೆದು ಕಟ್ ಮಾಡಿ ಹೋಗಿದ್ವಿ. ಅಂದ್ರೆ ಯಾರು ಉಳಿತು, ಓನ್ಲಿ ಇಲ್ಲಿ ಜಸ್ಟ್ ಏನು ಉಳಿತು, ಇಲ್ಲಿ -5/2 to +5/2 ಉಳಿತು. ಬಟ್ ಕ್ಲೋಸ್ ಇಂಟರ್ವಲ್ ಬರೆಯಕ್ಕೆ ಬರಂಗಿಲ್ಲ, ಯಾಕಂದ್ರೆ ನಾಟ್ ಡಿಫೈನ್ ಐತಿ. ಸೊ ಇಲ್ಲಿ ಏನೈತಿ ಓಪನ್ ಇಂಟರ್ವಲ್. ರೇಂಜ್ ಅಂತೂ ಏನೈತಪ್ಪ, ಪೂರ್ತಿ ರಿಯಲ್ ನಂಬರ್ ಐತಿ, ಅದು ಪೂರ್ತಿ ರಿಯಲ್ ನಂಬರ್ ಐತಿ. ಸೊ ಇದು ರೇಂಜ್ ಆಯಿತು. ಸೊ ಹಂಗಾರೆ ಇನ್ವರ್ಸ್ ಆಫ್ ದಿಸ್ ಫಂಕ್ಷನ್, inverse of this function is inverse of tan x ಏನಂತ ಬರೀತೇವೆ ನಾವು, tan inverse
ಎಕ್ಸ್ ಅಂತ ಬರಿತೀವಿ. ಸೊ ಡೊಮೇನ್ ರೇಂಜ್ ಏನಂತ ಹಂಗಾರಿದ್ದೆ, ಇದು ರೇಂಜ್ ಇದ್ದಿದ್ದು ಡೊಮೇನ್ ಆಗ್ಬೇಕು, ಡೊಮೇನ್ ಇದ್ದಿದ್ದು ರೇಂಜ್ ಆಗ್ಬೇಕು. ಅಂದ್ರೆ ಇದು ರಿಯಲ್ ನಂಬರ್ ಆಯ್ತು, ಡೊಮೇನ್ ರೇಂಜ್ ಏನಾಯ್ತು -5/2 ಇಂದ +5/2 ಆಯ್ತು. ಇಲ್ಲಿ ಏನಂತ ಬರೀ ನಾವು ಬರೀಲಿ ಎಫ್ ಇನ್ವರ್ಸ್ ಅಂತ ಬರೀಲಿ. ಸೊ ಈ ರೀತಿ ಸೈನು ಕಾಸು ಟ್ಯಾನ್ ಏನು ಡೊಮೇನ್ ರೇಂಜ್ ಇತ್ತು ಅದನ್ನ ಯೂಸ್ ಮಾಡಿಕೊಂಡು ನಾವು ಅಲ್ಟ್ರೇಷನ್ ಮಾಡಿಕೊಂಡು ಸೈನ್ ಇನ್ವರ್ಸ್ ಎಕ್ಸ್, ಕಾಸ್ ಇನ್ವರ್ಸ್ ಎಕ್ಸ್, ಟ್ಯಾನ್ ಇನ್ವರ್ಸ್ ಎಕ್ಸ್ ಡೊಮೇನ್ ರೇಂಜ್ ಫೈಂಡ್ ಔಟ್ ಮಾಡಿದ್ವಿ. ಸೊ ಇದು ಹೆಂಗೆ ಬಂತು ಅನ್ನೋಕೆ ಬೇಸಿಕ್ ಕಾನ್ಸೆಪ್ಟ್ಸ್. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ಉಳ್ಕಿದ್ದ ನೋಡೋಣ. ಓಕೆ, ಥ್ಯಾಂಕ್ ಯು.